ನಾವು ಗುರುಗಳಿಗೆ ವಿಡಿಯೋ ಲೈವಲ್ಲಿ ನೋಡಿದ್ರಪ್ಪ ಅಷ್ಟು ಚೆನ್ನಾಗಿದ್ದಾರೆ, ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಕಾಣ್ತಾರೆ ಅವರು ನಾವು ಎದುರುಗಡೆ ನೋಡಿದಾಗ. ಇದನ್ನು ನಾನು ರಾಯಚೂರಲ್ಲಿ ನೋಡಿದ್ದೀನಿ ಅವರಿಗೆ, ಪ್ಲಸ್ ಎರಡನೇದು ಇಲ್ಲಿ ನೋಡ್ತಾ ಇದ್ದೇನೆ ನಾನೀಗ. ನಮ್ಮ ಗುರುಗಳು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಹೇಳೋ ಅವಶ್ಯಕತೆ ಇಲ್ಲ, ಅವರು ಎಲ್ಲ ಕೆಲಸ ಮಾಡಿಕೊಡ್ತಾರಂತ. ಎರಡು ತಾಸಲ್ಲಿ ಮಾಡಿದ್ದೇವೆ ಸರ್ ಇದು. ಹೌದಾ? ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹತ್ರ ಬನ್ನಿ ಇನ್ನೂ ಸ್ವಲ್ಪ. ಈ ವ್ಯಕ್ತಿಗೆ ಪೀಡ್ಸ್ ಬರ್ತಾ ಇತ್ತು, ಬಾಯಲ್ಲಿ ಬುರುಗ ಬರ್ತಾ ಇತ್ತು. ಈಗ ಸುಮಾರು ಒಂದು ತಿಂಗಳಾಗಿರ್ಬೋದೇನು, ಒಂದು ತಿಂಗಳಾಯಿತು ಭೇಟಿಯಾಗಿ. ಇವಾಗ ಬುರುಗ ಬರ್ತಾ ಇದೆ, ಬರ್ತಾ ಇಲ್ಲ. ರಾಯರ್ ಪವಾಡ ಮಾಡ್ತಾರೆ, ಅದಕ್ಕೆ ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಈ ಕಡೆ ಬಾರ ಆಯ್ತಾ, ಬನ್ನಿ ಹೋಗ್ಬಿಡುತ್ತೆ ಆಯ್ತಾ. ಈಗೇನು ಪೀಡ್ಸ್ ಇದೆ ಅಲ್ಲ ಅದೆಲ್ಲ ಹೋಗ್ಬಿಡುತ್ತೆ ನೋಡಿ. ಇವತ್ತು ಕಟ್ಟಾಗಿ ಇನ್ನೊಂದು ಏನಂದ್ರೆ, ನೀವು ಕಮೆಂಟಲ್ಲಿ ನನಗೆ ಕಮೆಂಟಲ್ಲಿ ರಾಘವೇಂದ್ರ ಶಿಕಾರ್ಪುರ ಯಾವಾಗಲೂ ಬರ್ತಾರೆ, ಯಾವುದು ಮಿಸ್ ಮಾಡಲ್ಲ. ನೋಡಿ. ಮತ್ತು ಲೈವಲ್ಲಿ ಒಂದ್ಸಲ ನೀವು ಹೇಳಿದ್ದೀರಾ ರಾಘವೇಂದ್ರ ಶಿಕಾರ್ ನಮ್ಮ ಮನೆಗೆ ಬನ್ನಿ ಅಂತ ನೀವೇ ಹೇಳಿದ್ದೀರಾ. ಇವಾಗ ನಾನು ನಿಮ್ಮ ಮನೆಯಿಂದ ಊಟ ತಿಂತಾ ಇದ್ದೀನಲ್ವಾ, ನೀವೇನು ಅಡುಗೆ ಮಾಡಿದ್ರೆ? ನಮ್ಮದು ನಮ್ಮ ಮನೇಲಿ ಮಾಡಿದ್ವಿ ನೋಡಿ ಅಡುಗೆ. ಇವ್ರ ಮನೇಲಿ ಅನ್ನ ಸಾಂಬಾರು ತಿಂತಾ ಇದ್ದೀವಿ. ಯಾವ ಇದು ರಾಣೇಂದ್ರ. ಇವಾಗ ರಾಣೆಬೆನ್ನೂರಲ್ಲಿದ್ದೀವಿ. ರಾಣೆಬೆನ್ನೂರಲ್ಲಿ ಸುಮಾರು ಜನ ಇದ್ದಾರೆ. ನಾನು ಯಾಕೆ ಹೇಳ್ತಿಲ್ಲ ನಾನು. ಇಲ್ಲ ಸರ್, ಲೈವಲ್ಲಿ ನೋಡಿದೆ, ಮಧ್ಯಾಹ್ನ ನೋಡಿದೆ ಗುರುಗಳೇ. ನೋಡಿ ಗುರುಗಳು ಈ ಕಡೆ ಹೊರಟಿದ್ದಾರೆ ಅಂತ ಬರ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಸ್ವಲ್ಪ ಈ ಕಡೆ ಬನ್ನಿ, ನೀವು ಎಲ್ಲರೂ ಬನ್ನಿ. ಬನ್ನಿ ಬರ್ರಿ. ಅಣ್ಣ ಒಂದು ಸ್ವಲ್ಪ ಹಿಂದೆ ಬನ್ನಿ ನೀವು. ಹಾಂ, ಒಂದು ಸ್ವಲ್ಪ ಹಿಂದೆ ಹೋಗಿ ಹಂಗೆ. ಇವ್ರು ನಮ್ಮ ಮನೆಯವರು ಗುರುಗಳು. ಇವರು ಮಧ್ಯಮ ನಮ್ಮ ಹೇಳ್ತಿದ್ರು. ಹೋಲ್ಡ್ ಮಾಡಲಾ? ಇಲ್ಲೇ ಪಾಪ ಇಲ್ಲೇ ಕುತ್ಕೊಂಡಿದ್ರು. ಬಂದು ಮಗುಗೆ ಚಿಕ್ಕ ವಯಸ್ಸು ಇದು ಮಗು ಕ್ಯಾನ್ಸರ್ ಇದೆ ಅಂತೆ. ಕ್ಯಾನ್ಸರ್ ಪೇಷಂಟು. ಏನು ಚಿಂತೆ ಮಾಡಬೇಡಿ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ಒಂದು ನೀರಿನ ಬಾಟ್ಲಿ ತೊಗೊಂಬನ್ನಿ, ಎಲ್ಲ ಒಳ್ಳೇದಾಗುತ್ತೆ ಆಯಿತಾ. ಇಲ್ಲೇ ನನ್ನ ಹತ್ರ ಇದೆ, ತೊಗೊಳ್ಳಿ. ಹೋಗಿ ಆ ಕಡೆ ಹೋಗಿ ನೀವು. ನಾವು ಗುರುಗಳಿಗೆ ವಿಡಿಯೋ ಲೈವಲ್ಲಿ ನೋಡಿದ್ರಪ್ಪ ಅಷ್ಟು ಚೆನ್ನಾಗಿದ್ದಾರೆ, ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಕಾಣ್ತಾರೆ ಅವರು ನಾವು ಎದುರುಗಡೆ ನೋಡಿದಾಗ. ಇದನ್ನು ನಾನು ರಾಯಚೂರಲ್ಲಿ ನೋಡಿದ್ದೀನಿ ಅವರಿಗೆ, ಪ್ಲಸ್ ಎರಡನೇದು ಇಲ್ಲಿ ನೋಡ್ತಾ ಇದ್ದೇನೆ ನಾನೀಗ. ನಮ್ಮ ಗುರುಗಳು ಅಷ್ಟು ಚೆನ್ನಾಗಿದ್ದಾರೆ, ಅವ್ರು ಹೇಳೋ ಅವಶ್ಯಕತೆ ಇಲ್ಲ, ಅವರು ಎಲ್ಲ ಕೆಲಸ ಮಾಡಿಕೊಡ್ತಾರಂತ. ಎರಡು ತಾಸಲ್ಲಿ ಮಾಡಿದ್ದೇವೆ ಸರ್ ಇದು. ಶಿಕಾರ್ಪುರದಿಂದ ಇಲ್ಲಿಗೆ ಬಂದೆ ನಾನೀಗ. ಶಿಕಾರ್ಪುರದಿಂದ 6 ಗಂಟೆ ಬಸ್ ಹತ್ತಿ ನಿಮ್ಮ ಲೈವಲ್ಲಿ ನೋಡಿ ನಾನು
6 ಗಂಟೆ ಬಸ್ ಹತ್ತಿ 7:30 8 ಗಂಟೆಗೆ ಕಿಲ್ ರೀಚ್ ಆಗಿ ಪಟ ಮನೇಲಿ ಅಡುಗೆ ಮಾಡಿಸಿ ಹೋಳಿಗೆ ತಂದು ಮತ್ತು ಸ್ವೀಟ್ ಮಾಡಿಸಿ ಮಿರ್ಚಿ ಬಿಸಿ ಮಿರ್ಚಿ ಬೇರೆ ತಂದಿದ್ದೇನೆ. ನೀವು ನೋಡಿ ಶಿಕಾರಿಪುರದಿಂದ ಬಂದು ನನ್ನ 6 ಗಂಟೆಗೆ ಲೈವ್ ನೋಡಿದಾರಂತೆ. ನಾನು ಬರುವಾಗ ಇವತ್ತು ದಾವಣಗೆರೆ ಇದು ರಾಣಿಬೆನ್ನೂರು ಇಲ್ಲಿ ಬಂದು ಊಟ ತಗೊಂಡು ಬಂದು ಕೊಟ್ಟಿದ್ದಾರೆ. ಖಂಡಿತ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ರಾಯರ್ನ ನಂಬಿದ್ದೀರಲ್ವಾ? ಒಂದು ವರ್ಷದಿಂದ ನಮಗೆ ಸುಬ್ರುಗಡೆ 31 ವಾರ ಆಗೈತೆ ಅಂತ ನಾವು ಹೇಳಿದ್ದೇನೆ ನಿಮಗೆ. ಈ ಸಲ ನಿಮ್ಗೆ ಹಾಗೆ ಆಗತ್ತಂತ ಹೇಳಿದ್ದೀರಾ. 200% ನಿನ್ನ ಕರ್ಮ ಇಲ್ಲಿವರೆಗೂ ಇತ್ತು. ನಿನ್ನ ಕೈಯಿಂದ ನನಗೆ ಊಟ ಬೇಕಾಗಿತ್ತು. ಸುಮಾರು ನನಗೆ ಒಂದು 5,000 ಜನ ಇಲ್ಲಿದ್ದಾರೆ. ಒಂದು ಲೈವ್ ಮಾಡಿದ್ರೆ ಸಾಕು, ಎಷ್ಟೋ ಜನಗಳು ಬರಕ್ಕೆ ರೆಡಿ ಇದ್ದಾರೆ. ಆದರೆ ನಾನು ಯಾರಿಗೂ ಕರೆ ಮಾಡಿಲ್ಲ. ನಾನು ನಿಮಗೆ ಕರೆ ಮಾಡಿದ್ದೀನಿ ಅಂದರೆ ನೀವು ಮುಖ ನೋಡಿಲ್ಲ. ನಾನು ನಿಮ್ಮ ಮುಖನೇ ನೋಡಿಲ್ಲ. ನಾನು ಇದೇ ಫಸ್ಟ್ ಟೈಮ್. ಅಂದರೆ ನಾನು ನೋಡಿರ್ಬೋದು, ಅಷ್ಟು ಫ್ಲಾಶ್ ಇಲ್ಲ. ಅವತ್ತು ಎಷ್ಟು ಜನಗಳು ಬಂದಿದ್ದು. ಆಯ್ತು, ಒಳ್ಳೇದಾಗಲಿ. ಆಯ್ತು ಒಳ್ಳೇದಾಗಲಿ. ಬಾ, ಈ ಸ್ವಾಮಿದು ನೋಡಿ ಎಷ್ಟು ಅದ್ಭುತವಾಗಿ ಇವ್ರಿಗೆ ಒಂದು ನಿಮಿಷ ಇವ್ರು ನೋಡಿ ಎಷ್ಟು ಅದ್ಭುತವಾಗಿ ಪೌಡ್ ಆಗಿದೆ. ಪೀಡ್ಸ್ ಬರ್ತಾ ಇತ್ತು, ಬಾಯಲ್ಲಿ ಬುರ್ಗ ಬರ್ತಾ ಇತ್ತು. ಇವಾಗ ಅದು ಕುಡಿತಾ ಇದೆ. ನಾನು ಕೊಟ್ಟಿದ್ದು ಕಮ್ಮಿ ಆಯ್ತಾ ಇವಾಗ? ನೋಡಿ, ಇದೇ ರಾಯರ್ ಪೌಡ. 1 ತಿಂಗಳಾಯ್ತಾ ಭೇಟಿಯಾಗಿ? 1 ತಿಂಗಳು ಆಯ್ತು. ಇನ್ನೂ ಹೆಚ್ಚಿನ ರೀತಿಗೆ ಪೌಡ್ ಆಗುತ್ತೆ. ಆಯ್ತಾ? ಆಯ್ತು, ಒಳ್ಳೇದಾಗಿ. ಇದೇನಿದೆ ನೀರಿನ ಬಾಟ್ಲು? ನಿಮಗೆ ನೀರಿನ ಬಾಟ್ಲು ಸರ್? ನನಗ ಹೋಲ್ಡ್ ಮಾಡಲ್ಲ. ಹೌದಾ? ಬರೋಕ್ಕಾಗಲಿಲ್ಲ. ಮತ್ತು ಈ ಕಡೆ ಏನಾದರೂ ಅಲ್ಲಿ ನೀವು ಅಲ್ಲಿ ಹತ್ರ ಬನ್ನಿ. ಮಗ ಕಾಣಿಸ್ತಿದ್ರೆ ಇಲ್ಲ, ಈ ಕಡೆ ಬಾ. ಏನೇನು ಊಟ ತಗೊಂಡು ಬಂದಿದ್ದಾರೆ? ಹಾಂ, ಒಬ್ಬಟ್ಟು, ತುಪ್ಪ, ಅನ್ನ, ಸಾಂಬಾರು. ಏನಿದು ಈ ಬಾಕ್ಸಲ್ಲಿ ಕೊಟ್ಬಿಟ್ಟವ್ರಿ? 3 ಜನಕ್ಕೆ ಅಂತ ಹೇಳಿದ್ದೀನಿ, ಅಷ್ಟೊಂದು ಕೊಟ್ಬಿಟ್ಟವ್ರಿ. ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಇಲ್ಲಿ ಶಿಕಾರಿಪುರದಿಂದ ಬಂದು ಮಾಡಿರ್ದಲ್ಲ ಇವರು? ಗುರುಗಡೆ. ರೈಸು ಬಿಸಿ ಇದೆನಾ? ಸಿಕ್ಕಾಪಟ್ಟೆ ಎಲ್ಲ ಬಿಸಿ ಇದೆ ಗುರುಗಡೆ. ಸುಡ್ತಾ ಇದೆ. ಅದು ರೈಸೇನಾ? 2 ಬಾಕ್ಸ್ ಸಾಂಬಾರು ಗುರುಗಡೆ. ಸಾಂಬಾರಾ? ಗುರುಗಡೆ ಹಾಕಿ ತಟ್ಟೆಲಿ ಹಾಕಿ. ನನಗೂ ತಟ್ಟೆಲಿ ಹಾಕಿ. ಆಯ್ತು, ಏನು ಮಾಡೋಕ್ಕಾಗಲ್ಲ. ಹಾಕಿ, ಇದ್ರಲ್ಲಿ ಹಾಕಿ. ಗುರುಗಡೆ ತಟ್ಟೆ ಕೊಡಿ. ಹಾಕಿ. ಓ, ಸ್ಪೂನ್ ಅದೆಲ್ಲ ಕೊಟ್ಬಿಟ್ಟವ್ರಾ? ಸಾಕು. ಆಮೇಲೆ ಹಾಕಿ ಸುಂತೀನಿ ಅನ್ಬೇಕಲ್ಲ? ನಾ ಆಮೇಲೆ ಹಾಕಿ ಸುಂತೀನಿ. ಪಾಯಸ ಹಾಕಿ, ಸ್ವೀಟ್ ಹಾಕಿ. ಅದರಲ್ಲೇ ಹಾಕಿ. ಅದರಲ್ಲೇ ಸ್ವಲ್ಪ ಹಾಕಿ. ಏನು ತೊಂದರೆ ಇಲ್ಲ, ಹಾಕಿ, ಸ್ವಲ್ಪ ಹಾಕಿ. ಹಾಂ, ನೀವು ತಿನ್ನಿ. ಹಾಂ, ಇಡಿ ಪರವಾಗಿಲ್ಲ. ಇಡಿ ಪರವಾಗಿಲ್ಲ. ಹೊಸದಲ್ಲ, ಇವಾಗ ಹಾಕಿರೋದು. ಹಾಂ, ಇಡಿ ಪರವಾಗಿಲ್ಲ. ಹಾಂ, ಹೌದು. ಹುಷಾರು. ಶಾಲ ಅದನ್ನು ಹಾಕಿಬಿಡಿ. ಮೇಲೆ ಹಾಕಿ ಶಾಲು. ಹಾಂ, ಹಾಕಿ ಬಿಡಿ. ತುಪ್ಪ ಆಯ್ತಾ? ಒಟ್ಟು ತುಪ್ಪ ಬಿಡಂಗಿಲ್ಲ. ಒಟ್ಟವರು ತುಪ್ಪ ತಿನ್ಸದ. ಮಗನ ಮೇಲೆ ಅಷ್ಟು ಪ್ರೀತಿ. ಹಂಗೆ ಹಾಕಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಹಂಗೆ ಹಾಕಿ, ಏನು ತೊಂದರೆ ಇಲ್ಲ. ಉಪ್ಪಿನಕಾಯಿ ಅದು? ಸಾಕು. ಜಾಸ್ತಿ ತುಪ್ಪ ಇನ್ನೊಂದು ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಸಾಕು. ನೀವು ಹಾಕೊಳ್ಳಿ, ತುಪ್ಪ ಹಾಕೊಳ್ಳಿ. ಹಾಂ, 1 ನಿಮಿಷ ಸ್ವಲ್ಪ. ನಂಗೆ ಅನ್ನ ಸಾಂಬಾರು ಇರಲಿ, ನೀವು ಒಬ್ಬಟ್ಟು ತೊಗೊಳ್ಳಿ. ಸಾಕು ನನಗೆ ಇವತ್ತು, ಯಾಕಂತ ತಿಂದಿದ್ದೀನಿ. ಹಾಂ, ಹಾಕಿ. ಅವ್ರ ಹೆಸರೇನು? ಇವಾಗ ನಮ್ಗೆ ಅಡುಗೆ ಕೊಟ್ಟರಲ್ಲ, ಅವ್ರ ಹೆಸರೇನು? ಅವ್ರ ಹೆಸರು ಗೊತ್ತಿಲ್ವಾ? ಅದೇನೋ ವಾಟ್ಸಪ್ಪಲ್ಲಿ ಅದೇನೋ ಬರ್ತಾಯಿದೆ. ಹಾಕಿ. ಪಾಪ ಅವ್ರ ಹೆಸರು ಗೊತ್ತಾಗಲಿಲ್ಲಲ್ಲ ನನಗೆ. ಅವ್ರು ಏನಂತ ಅವ್ರ ಹೆಸರು? ಅವ್ರು ಮಾಡಿಕೊಟ್ಟರು, ಅವ್ರ ಹೆಸರು ಹೇಳ್ಬೇಕಾಗಿತ್ತು. ಪರವಾಗಿಲ್ಲ, ಹಾಕಿ. ಭಗವಂತ ಅವ್ರಿಗೆ 100 ವರ್ಷ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಇವತ್ತು ನನ್ನ ಹೊಟ್ಟೆ ತುಂಬಿಸಿದ್ದಾರೆ. ಸಾಕು. ಸಾಂಬಾರು
ಅದ್ಯಾವ ಚಟ್ನಿನ ಅದು? ಹಾಂ. ಚಟ್ನಿನ ಬೇಡ, ಸಾಂಬಾರು ಹಾಕಿ, ಪರವಾಗಿಲ್ಲ. ಚಟ್ನಿ ಬೇಡ, ಸಾಂಬಾರು ಹಾಕಿ. ಸೈಡಿಗೆ ಹಾಕ್ಲಾ? ಹಾಕಿ, ಮೇಲೆ ಹಾಕಿ, ಮೇಲೆ ಹಾಕಿ. ಹಾಕಿ, ಇನ್ನೂ ಸ್ವಲ್ಪ ಹಾಕಿ. ಅವ್ರಿಗೆ ಊಟ ಮಾಡಿ ಬಾಕ್ಸ್ ಕೊಟ್ಟೋಗು ಇವಾಗ ಇಲ್ಲಿ. ಸಾಕು ಸಾಕು, ಅದೊಂದು ಹಾಕಿ, ಅದೊಂದು ಹಾಕಿ. ಸಾಕು ಬಿಡಿ, ಕೊಡಿ ಕೊಡಿ. ನೀವು ಹಾಕ್ಕೊಳ್ಳಿ.